ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರೋಶಾ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಡಿಸೈನ್ ಹಾಕೋದಕ್ಕೆ ನಾನು 6 ದಾರ ತೊಗೊಂಡಿದ್ದೀನಿ ಮತ್ತು 9 ನಂಬರ್ ಇರೋ ನೀಡಲ್ನ ತೊಗೊಂಡಿದ್ದೀನಿ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ 1 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸಲ ಥ್ರೆಡ್ನ ಸುತ್ಕೊಳ್ಳಿ. ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸಲ ಥ್ರೆಡ್ನ ಸುತ್ಕೊಳ್ಳಿ. ಇದ್ರ ಪಕ್ಕದಲ್ಲೇ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತೆ ಒಂದು ಡಬಲ್ ಕ್ರೋಶೆ ಹತ್ತತ್ರನೇ ಹಾಕೊಳ್ಳಿ. ಫ್ರೆಂಡ್ಸ್, ಇದು ಫ್ರೆಂಡ್ಸ್ ನಾನು ಟೋಟಲಾಗಿ ಇಲ್ಲಿ 5 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೋಡಿ, 5 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ 1 2 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲ್ಗಡೆ ಒಂದು ಥ್ರೆಡ್ನ ಸುತ್ಕೊಂಡು ಈ 3 ಚೈನ್ದು ಗ್ಯಾಪ್ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ, ಇಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್ 5 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ, 5 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. 5 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ತಂದು ಒಂದು ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಮಾತ್ರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬೀಡನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಥ್ರೆಡ್ನ ಸುತ್ಕೊಂಡು ಬೀಡ್ ಲಾಕ್ ಮಾಡಿದರೂ ನಡೆಯುತ್ತೆ ಫ್ರೆಂಡ್ಸ್, ಇಲ್ಲ ಡೈರೆಕ್ಟಾಗಿ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಇಲ್ಲಿ ಬೀಡ್ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಇದು ಬೀಡ್ ಹಾಕ್ಕೊಂಡಾದ್ಮೇಲೆ ನೋಡಿ ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗೇ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲ್ಗಡೆ ಒಂದು ಥ್ರೆಡ್ನ ಸುತ್ಕೊಂಡು ಬೀಡ್ ಹಾಕೋಕ್ಕೂ ಮುನ್ನ 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ. ಇಲ್ಲಿ ಕೂಡ ಅಷ್ಟೇ, ಬೀಡ್ ಹಾಕ್ಕೊಂಡಾದ್ಮೇಲೆ ಮತ್ತೆ 5 ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಫಸ್ಟಲ್ಲಿ 5 ಡಬಲ್ ಕ್ರೋಶೆ, ಅದಾದಮೇಲೆ 3 ಚೈನ್ ಹಾಕೊಂಡಾದ್ಮೇಲೆ 5 ಡಬಲ್ ಕ್ರೋಶೆ, ಅದಾದಮೇಲೆ ಮತ್ತೆ ಒಂದು ಬೀಡ್ ಆದಮೇಲೆ ಮತ್ತೆ 5 ಡಬಲ್ ಕ್ರೋಶೆ. ಫ್ರೆಂಡ್ಸ್, 5 ಡಬಲ್ ಕ್ರೋಶೆ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ತಂದು ಇಲ್ಲ ಮತ್ತೆ 3 ಚೈನ್ ಹಾಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಈ 3 ಚೈನ್ದು ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ, ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ 5 ಟೈಮ್ಸ್. ನೋಡಿ ಫ್ರೆಂಡ್ಸ್, 5 ಡಬಲ್ ಕ್ರೋಶೆ ಆದಮೇಲೆ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ತಂದು ನಾನು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಬೀಡ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಬೀಡನ್ನ ಥ್ರೆಡ್ಡಲ್ಲಿ ಸೇರಿಸ್ಕೊಂಡು ಒಂದು ಬೀಡ್ ಲಾಕ್ ಹಾಕೊಳ್ಳೋಣ.
ನೋಡಿ ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ. ಬೀಡ್ದು ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಡಬಲ್ ಕ್ರೋಶೆ ಆಯಿತು. ಇವಾಗ ಏನು ಮಾಡ್ಕೊಳ್ಳೋಣ, 1 2 3 4 5 6 ಚೈನ್ ಹಾಕ್ಕೊಂಡೆ. 6 ಚೈನ್ ಹಾಕ್ಕೊಂಡಾದ್ಮೇಲೆ ಸೀರೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಬೀಡ್ ಹಾಕೋಕ್ಕೂ ಮುನ್ನ ಅಂದರೆ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಆ ಫಸ್ಟ್ ಚೈನ್ಗೆ ನಾನು ಈ 6 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ 1 2 ಫಸ್ಟಲ್ಲಿ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಚೈನ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ಗೆ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು, ಇವಾಗ ನೋಡಿ ನೀಡಲ್ ಮೇಲ್ಗಡೆ 3 ಚೈನ್ ಕಾಣ್ತಾ ಇರುತ್ತೆ. ಫಸ್ಟ್ 2 1 ಮಾಡ್ಕೊಳ್ಳಿ, ಮತ್ತು ಈ 2 1 ಮಾಡ್ಕೊಳ್ಳಿ. ಇದು ಡಬಲ್ ಕ್ರೋಶೆ. ಮತ್ತು ನೀಡಲ್ ಮೇಲ್ಗಡೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ಗೆ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು 2 1 2 1 ಈ ರೀತಿ ನಾನಿಲ್ಲಿ 3 ಟೈಮ್ಸ್ ಹಾಕೊತಾ ಇದ್ದೀನಿ. ಫಸ್ಟು 2 ಚೈನ್ ಆದಮೇಲೆ 3 ಟೈಮ್ಸ್ ಡಬಲ್ ಕ್ರೋಶೆ. ಅದಾದಮೇಲೆ ಮತ್ತೆ 1 2 ಚೈನ್ ಹಾಕ್ಕೊಂಡು ಡೈರೆಕ್ಟಾಗಿ 6 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಪೆಟಲ್ ಥರ ರೆಡಿ ಆಗುತ್ತೆ ನೋಡಿ. ಇವಾಗ ಮತ್ತೆ 1 2 ಮತ್ತೆ 2 ಚೈನ್ ಹಾಕ್ಕೊಂಡೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. 3 ಟೈಮ್ಸ್ ಡಬಲ್ ಕ್ರೋಶೆ. 2 ಚೈನ್ ಹಾಕ್ಕೊಂಡಾದ್ಮೇಲೆ 3 ಟೈಮ್ಸ್ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆಯಿತು. ಇವಾಗ ಮತ್ತು 1 2 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋಣ ಪೆಟಲ್ನ. ಮತ್ತು ಇವಾಗ 1 2 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ 3 ಟೈಮ್ಸ್ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆಯಿತು. 1 2 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಎಂಡ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಇಲ್ಲಿ ಏನು ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಇದೇ ಗ್ಯಾಪ್ಗೆ ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಳ್ಳಿ. ಅದರ ಹತ್ರನೇ ಹೋಗಿ ಒಂದು ಡಬಲ್ ಕ್ರೋಶೆ. ಇಲ್ಲಿ ಕೂಡ ಅಷ್ಟೇ 5 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆಯಿತು. 1 2 3 ಚೈನ್ ಹಾಕ್ಕೊಳ್ಳಿ. ಮತ್ತು ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು 3 ಚೈನ್ದು ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತು 5 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಪಕ್ಕದಲ್ಲೇ. ನೋಡಿ ಫ್ರೆಂಡ್ಸ್, 5 ಡಬಲ್ ಕ್ರೋಶೆ ಆಯಿತು. ಇದು ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ನಿಮಗಿದು ಬೀಡು ಸ್ವಲ್ಪ ದೊಡ್ಡದು ಅನ್ನಿಸ್ತಿದ್ರೆ ನೀವು ಚಿಕ್ಕದಾಗಿರೋ ಬೀಡನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ತಂದು ಒಂದು ಈ ರೀತಿ ಬೀಡನ್ನ ಸೇರಿಸ್ಕೊಳ್ಳೋಣ. ಬೀಡನ್ನ ಸೇರಿಸಿ
ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಬೀಡ್ದು ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ 5 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ 5 ಡಬಲ್ ಕ್ರೋಶೆ ಆಯಿತು. ಮತ್ತು 1 2 3 ಚೈನ್ ಹಾಕ್ಕೊಂಡು ಮತ್ತೆ 5 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಮತ್ತೆ ಥ್ರೆಡ್ನ ಮೇಲ್ಗಡೆ ತಂದು ಇಲ್ಲಿ ಫ್ಲವರ್ ಬೀಡ್ ತಗೊಂಡಿದ್ದಲ್ಲ ಈ ಬೀಡನ್ನ ಸೇರಿಸ್ತಾ ಇದ್ದೀನಿ. ಬೀಡನ್ನ ಸೇರಿಸಿ ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಮತ್ತು 1 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಡಬಲ್ ಕ್ರೋಶೆ ಆದಮೇಲೆ 6 ಚೈನ್ ಹಾಕೊಳ್ಳೋಣ. 1 2 3 4 5 6 ಚೈನ್ ಹಾಕ್ಕೊಂಡು ಸೀರೆನ ಸ್ವಲ್ಪ ಟರ್ನ್ ಮಾಡಿ ಫಸ್ಟ್ ನೋಡಿ ಡಬಲ್ ಕ್ರೋಶೆದು ಫಸ್ಟ್ ಚೈನು ಬೀಡ್ ಹಿಂದ್ಗಡೆ ಇರೋ ಫಸ್ಟ್ ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. ಈ 6 ಚೈನ್ನ ಲಾಕ್ ಮಾಡ್ಕೊಂಡಾದ್ಮೇಲೆ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡ್ಕೊಂಡು 1 2 ಚೈನ್ ಹಾಕ್ಕೊಂಡು 6 ಚೈನ್ ಗ್ಯಾಪ್ಗೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫಸ್ಟಲ್ಲಿ 2 ಚೈನ್ ಆದಮೇಲೆ 3 ಟೈಮ್ಸ್ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆಯಿತು. ಮತ್ತು 1 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 1 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಪೆಟಲ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. 3 ಟೈಮ್ಸ್ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋಣ ಪೆಟಲ್ನ. ಸೇಮ್ ಇದೇ ರೀತಿ 3 ಪೆಟಲ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ 6 ಚೈನ್ ಗ್ಯಾಪ್ಗೆ 3 ಪೆಟಲ್ಸ್. ಡಬಲ್ ಕ್ರೋಶೆ ಆಯಿತು. 1 2 ಮತ್ತೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಬೀಡ್ ಹಾಕ್ಕೊಂಡಾದ್ಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ಳೋಣ. 5 ಟೈಮ್ಸ್ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್ ಅರ್ಥ ಆಯಿತು ಅಂದ್ಕೊತೀನಿ. ಇದೇ ಡಿಸೈನ್ನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಈ ರೀತಿ ಕಾಣ್ತಾ ಇದೆ. ಸ್ಟಾರ್ಟಿಂಗಲ್ಲಿ ನಾನು ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಎಂಡಲ್ಲಿ ಕೂಡ ಅದೇ ರೀತಿಯೇ ಎಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಈ 3 ಚೈನ್ ಗ್ಯಾಪ್ಗೆ ಕುಚ್ಚನ್ನ ಹಾಕೊಳ್ಳೋಣ. ಕುಚ್ಚು ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಫೈನಲಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಕುಚ್ಚೆಲ್ಲ ಹಾಕೊಂಡಾದ್ಮೇಲೆ ನೋಡಿ ಫೈನಲಿ ಈ ರೀತಿ ಕಾಣ್ತಾ ಇದೆ ಡಿಸೈನು. ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಡಿಸೈನು. ಫ್ರೆಂಡ್ಸ್ ಈ ಡಿಸೈನ್ಗೆ ನಾನು 300 to 350 ಚಾರ್ಜ್ ಮಾಡ್ಬೋದು. ನೀವು ಪ್ರೈಸ್ನ ನೀವು ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಸಿಂಪಲ್ ಡಿಸೈನ್ ನೀವು ಇಷ್ಟಪಡೋರಿದ್ದರೆ ಸಿಂಪಲ್ ಡಿಸೈನ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಈ ಡಿಸೈನ್ನ ಒಂದು ಸತ ಟ್ರೈ ಮಾಡಿ ನೋಡಿರಿ. ಮತ್ತು ನೀವು ಈಗ ತಾನೇ ಡಿಸೈನ ಸೀರೆ ಕುಚ್ಚು ಡಿಸೈನ್ನ ಕಲಿತಾ ಇದ್ದರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ. ಹಾಕೋದಕ್ಕೆ ಕೂಡ ತುಂಬಾ ಈಸಿ ಇದೆ, ಬೇಗನೂ ಆಗುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಸಿಂಪಲ್ ಡಿಸೈನು.
ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾಯಿರಿ. ಮತ್ತೆ ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.